ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉದ್ಯೋಗ ಚರಿತ್ರೆ. ಇದೇ ಮೊದಲ ಬಾರಿಗೆ ನೀವು ಈ ವಿಡಿಯೋವನ್ನು ನೋಡುತ್ತಿದ್ದರೆ ಏನು ಮಾಡಿರಪ್ಪ ಅಂದ್ರೆ ಈ ಉದ್ಯೋಗ ಚರಿತ್ರೆ ಎಂಬ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರನ್ನು ಕರೆತಂದು ಸಬ್ಸ್ಕ್ರೈಬ್ ಮಾಡಿಸಿ ಎಂದು ಕೇಳಿಕೊಳ್ಳುತ್ತೇನೆ. ನಾವು ಏನು ನೋಡೋಣಪ್ಪ ಅಂದ್ರೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇದರ ಒಂದು ಹೈಲೈಟ್ಸ್ ಹೇಳ್ಬಿಡ್ತೀನಿ. ಹೈಲೈಟ್ಸ್ ಏನಪ್ಪ ಅಂದರೆ ಬಿ ಎಡ್ಗಾಗಿ ನಮ್ಮ ಆತ್ಮೀಯ ಸ್ನೇಹಿತರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಅಪ್ಲಿಕೇಶನ್ ಹಾಕಿದರು. ಡಿಗ್ರಿ ಮುಗಿದಂತಹ 2023ನೇ ಸಾಲಿನಲ್ಲಿ ಡಿಗ್ರಿ ಪದವಿ ಮುಗಿಸಿದಂತಹ ವಿದ್ಯಾರ್ಥಿನಿಯರು ಬಿ ಎಡ್ ಪ್ರವೇಶಾತಿಗಾಗಿ ಆನ್ಲೈನ್ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಿದರು. ಅದರಲ್ಲಿ ಮೊದಲನೇ ಲಿಸ್ಟ್ನಲ್ಲಿ ಮೊದಲನೇ ಕೋಟಾದ ಬಿ ಎಡ್ ಕೋರ್ಸಿನ ಸರ್ಕಾರಿ ಕೋಟಾದ ಮೊದಲನೇ ಸುತ್ತಿನ ಸೀಟ್ ಹಂಚಿಕೆಯಾಗಿದೆ. ಹಾಗೆ ಆಲ್ರೆಡಿ ಅಲ್ಲಿ ಕಾಲೇಜ್ನಲ್ಲಿ ಸೀಟ್ ಅಲಾಟ್ ಮಾಡ್ಕೊಂಡಿದ್ದಾರೆ. ಇವರು ಸೀಟ್ ಅಲಾಟ್ ಮಾಡಿಕೊಂಡಿದ್ದಾರೆ. ಎರಡನೇ ಸುತ್ತಿನ ಸೀಟು ಹಂಚಿಕೆ ಪ್ರಕಟಣೆ 12/1/2024 ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ನಾಳೆಯೇ ಶುಕ್ರವಾರ ದಿನಾಂಕ 12/1/2024 ಈ ವೆಬ್ಸೈಟ್ ಒಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಪ್ರಕಟಿಸ್ತಾರೆ. ಈ ಸೀಟು ಹಂಚಿಕೆ ಆದಂಥ ಅಭ್ಯರ್ಥಿಗಳು ಏನು ಮಾಡ್ಬೇಕಪ್ಪ ಅಂದರೆ ಆನ್ಲೈನ್ನಲ್ಲಿ ಚಾನಲ್ ಡೌನ್ಲೋಡ್ ಮಾಡಿಕೊಂಡು ದಾಖಲಾತಿ ಶುಲ್ಕವನ್ನು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಸಲ್ಲಿಸಬೇಕು. ದಾಖಲಾತಿ ಶುಲ್ಕವನ್ನು ಏನು ಮಾಡಬೇಕಪ್ಪ ಅಂದರೆ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಪಾವತಿಸಿ ದಿನಾಂಕ 16/1/2024 18/1/2024 ಒಳಗಾಗಿ ಚಾನಲ್ ಪ್ರತಿಯನ್ನು ಸಂಬಂಧಿಸಿದ ನೋಡಲ್ ಸೆಂಟರ್ನಲ್ಲಿ ಸಲ್ಲಿಸಿ ಪ್ರವೇಶಾತಿ ಅಡ್ಮಿಷನ್ ಸ್ಲಿಪ್ಪನ್ನು ಪಡಿಬೇಕು. 3 ಮತ್ತು 4ನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ವೇಳಾಪಟ್ಟಿ ಕೆಳಕಂಡಂತಿದೆ. 1 ಆಗಿದೆ, ಈಗ 2ನೇದು ಆಗಿದೆ. 2ನೇದು ನಾಳೆ ಆಗುತ್ತೆ. 3 ಮತ್ತು 4ನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ವೇಳಾಪಟ್ಟಿ ಯಾವ ರೀತಿಯಾಗಿದೆಯಪ್ಪ ಅಂದರೆ ಈ ಕೆಳಗಿನಂತಿದೆ. 3ನೇ ಸುತ್ತೊಂದು ಅರ್ಹತಾ ಪಟ್ಟಿ ಪ್ರಕಟಣೆ ಯಾವಾಗ ಮಾಡ್ತಾರೆ? 16/1/2024 ಅಥವಾ 16/1/2024 20/1/2024 ಮಾಡ್ತಾರೆ. ದಾಖಲಾತಿ ಪರಿಶೀಲನೆ ಮತ್ತು ಅಂಕಪಟ್ಟಿ ಅರ್ಹತಾ ಪಟ್ಟಿ ಪ್ರಕಟಣೆ. 2ನೇದು ಆದ್ಯತೆ ಆಪ್ಷನಲ್ ಎಂಟ್ರಿ ನೀಡುವಿಕೆ ಎಷ್ಟು ನೀಡ್ತಾರಪ್ಪ ಅಂದ್ರೆ ಆದ್ಯತೆ ಹೇಳ್ತಾ ನೀಡ್ತಾರೆ 20ರಿಂದ 22ರವರೆಗೆ ನೀಡ್ತಾರೆ. ಆಯ್ಕೆ ಪಟ್ಟಿ ಯಾವಾಗ ಕೊಡ್ತಾರಪ್ಪ ಅಂದ್ರೆ 25ನೇ ತಾರೀಕು ಆಯ್ಕೆ ಪಟ್ಟಿ ಕೊಡ್ತಾರೆ. 4ನೇ ಸುತ್ತಿಂದು ಅರ್ಹತಾ ಪಟ್ಟಿ ಪ್ರಕಟಣೆ ಮತ್ತು ದಾಖಲಾತಿ ಪರಿಶೀಲನೆ 29/1/2024 31/1/2024 ದಾಖಲಾತಿ ಪರಿಶೀಲನೆ ಮತ್ತು ಅರ್ಹತಾ ಪಟ್ಟಿ ಪ್ರಕಟಣೆ ಮಾಡ್ತಾರೆ. ಆಪ್ಷನಲ್ ಎಂಟ್ರಿ ಯಾವಾಗ ನೀಡ್ತಾರಪ್ಪ ಅಂದ್ರೆ 4/2/2024 5/2/2024 ಒಂದೇ ದಿನ ಕೊಡ್ತಾರೆ. ಆಯ್ಕೆ ಪಟ್ಟಿ ಪ್ರಕಟಣೆ ದಿನಾಂಕ 7/2/2024 ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡ್ತಾರೆ. ಈ ರೀತಿಯಾಗಿ 2ನೇ ಸುತ್ತಿನ ಸೀಟು ಹಂಚಿಕೆ, 3ನೇ ಸುತ್ತಿನ ಸೀಟು ಹಂಚಿಕೆ, 4ನೇ ಸುತ್ತಿನ ಸೀಟು ಹಂಚಿಕೆ, ಬಿ ಎಡ್ ಪ್ರವೇಶಾತಿಯ ಸೀಟು ಹಂಚಿಕೆ ಕೋಟಾದ ದಾಖಲಾತಿಯನ್ನು ಕುರಿತು ಸಂಪೂರ್ಣವಾಗಿ ವಿವರಿಸಲಾಗಿದೆ. ಅದೇ ರೀತಿ ನಾವು ಇಲ್ಲಿ ವಿವರಿಸಿದ್ದಲ್ಲದೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಪ್ಪ, ಹೆಚ್ಚಿನ ಮಾಹಿತಿ ನೀವು ತಿಳ್ಕೊಬೇಕಾಗಿತ್ತು, ಬಿ ಎಡ್ ಅಭ್ಯರ್ಥಿಗಳು ಏನಾದರೂ ತಿಳ್ಕೊಬೇಕಾಗಿತ್ತು ಅಂದರೆ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಮಾಹಿತಿಗಾಗಿ ಏನು ಮಾಡ್ಬೇಕಪ್ಪ ಅಂದ್ರೆ ಇಲಾಖಾ ವೆಬ್ಸೈಟ್ ಆದಂಥ www.schooleducation.karnataka.gov ಅಥವಾ CTEDIET ನೋಡಲ್ ಕೇಂದ್ರಗಳನ್ನು ಸಂಪರ್ಕಿಸಬೇಕು. ವಿಶೇಷ ಸೂಚನೆ ಏನಪ್ಪ ಅಂದರೆ ಸೀಟು ಹಂಚಿಕೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳಿಗೆ ವೈಯಕ್ತಿಕವಾಗಿ ಮಾಹಿತಿ ನೀಡಲಾಗುವುದಿಲ್ಲ. ವಿಶೇಷ ಸೂಚನೆ ಯಾವ ರೀತಿ ಆಯ್ತಪ್ಪ ಅಂದರೆ ಸೀಟು ಹಂಚಿಕೆ ಏನು ಮಾಡ್ತಾರಲ್ಲ, ಈ ಸೀಟು ಹಂಚಿಕೆಯನ್ನು ಕುರಿತಂತೆ ಯಾವುದೇ ರೀತಿಯ ಮಾಹಿತಿಯನ್ನು ಅಭ್ಯರ್ಥಿಗಳಿಗೆ ವೈಯಕ್ತಿಕವಾಗಿ ಮಾಹಿತಿ ನೀಡುವುದಿಲ್ಲ. ಯಾಕೆ ನೀಡಬೇಕಪ್ಪ ಅಂದ್ರೆ ಇಬ್ಬರ ವೈಯಕ್ತಿಕವಾಗಿ ನೀಡೋಕೆ ಸಾವಿರಾರು ಅಭ್ಯರ್ಥಿಗಳು ಕಾದು ಕುಂತಿರ್ತಾರೆ. ಇಡೀ ಕರ್ನಾಟಕ ತುಂಬ ಇರ್ತಕ್ಕಂಥ ವಿಶೇಷ ಅಧಿಕಾರಿಗಳು ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೆ ಹೇಳ್ಕೊತ ಕುಂತ್ರೆ ಹೇಗಾಗ್ತೈತಿ, ಒಂದು ಪ್ರಕಟಣೆಯನ್ನು ಹೊರಡಿಸ್ತಾರೆ, ಅಧಿಕೃತವಾಗಿ ಸಾರ್ವಜನಿಕವಾಗಿ ಪ್ರಕಟಣೆ ಹೊರಡಿಸ್ತಾರೆ. ಆ ಪ್ರಕಟಣೆಯನ್ನು ನೀವು ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಈ ರೀತಿಯಾಗಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿದ್ದೇನೆ. ಇದರ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಯಾವ ರೀತಿ ಮಾಹಿತಿ ಬೇಕಂದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್.